ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ಸ್ಟೆಂಟಾಗಿ ದಿಢೀರಾಗಿ ರಾಗಿ ದೋಸೆ ಮಾಡೋಣ. ತುಂಬಾ ಸ್ಮೂತಾಗಿರುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ. ರಾಗಿ ದೋಸೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಿರುವಂಥ ಅವಲಕ್ಕಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದ ನಂತರ ಈ ನೀರನ್ನು ಚೆಲ್ಬಿಡ್ತಾ ಇದ್ದೀನಿ. ಮತ್ತೆ ಅವಲಕ್ಕಿಗೆ ನೀರು ಹಾಕಿ 5 ನಿಮಿಷ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ. ಇದನ್ನು ನಾನು 1 ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅಥವಾ ಮಿಕ್ಸಿ ಜಾರ್ ಕೂಡ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಬಹುದು. ಚೆನ್ನಾಗಿ ಸ್ಮ್ಯಾಕ್ಸ್ ಮಾಡ್ಕೊಳ್ಳೋದಾಗಿದೆ ಫ್ರೆಂಡ್ಸ್. ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀಟಾಗಿ ಎಲ್ಲವನ್ನು ಗಂಟು ಇಲ್ಲದೇ ಇರುವ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕಿದ್ರೆ ಈ ರೀತಿಯಾಗಿ ಆಗುತ್ತೆ. ನಾನಿಲ್ಲಿ ಕೈಯಿಂದನೇ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈ ಹದವಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ರಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಸಮಯದಲ್ಲಿ ನಾವು 3 ಸ್ಪೂನ್ ಆಗುವಷ್ಟು ಸಣ್ಣ ರವೆ, ಚಿರೋಟಿ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ದೋಸೆ ಹಾಕುವಾಗ ಮಾತ್ರ ಚಿರೋಟಿ ರವೆನ ಮಿಕ್ಸ್ ಮಾಡಿದ್ರೆ ಗರಿಗರಿಯಾಗಿ ದೋಸೆ ತುಂಬಾ ಸೂಪರಾಗಿ ಬರುತ್ತೆ. ಇದನ್ನು ಕೂಡ ಗಂಟಿಲ್ಲದೆ ಇರುವ ರೀತಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಬ್ಯಾಟರ್ ರೆಡಿಯಾಗಿದೆ. ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಮೇಲೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲಿಂಗ್ ಕೂಡ ಮಾಡಿದ್ದೀನಿ. ತವಾ ಕಾದಿದೆ. ನಾನೀಗ ತೆಳುವಾಗಿ ದೋಸೆ ಹಾಕ್ತಾ ಇದ್ದೀನಿ. ತೆಳುವಾಗಿ ಬೇಕಾದರೂ ಹಾಕೋಬಹುದು ಅಥವಾ ಮಂದವಾಗಿ ಬೇಕಾದರೂ ಕೂಡ ಹಾಕೋಬಹುದು. ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಕೂಡ ಹಾಕೋಬಹುದು. ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬೇಡನವರು ಬೆಣ್ಣೆ ಕೂಡ ಯೂಸ್ ಮಾಡಬಹುದು ಅಥವಾ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಮೀಡಿಯಂ ಉರಿಯಲ್ಲಿ ದೋಸೆನ ಬೇಯಿಸ್ಕೋಬೇಕು. ಇನ್ಸ್ಟೆಂಟಾಗಿ ಮಾಡುವಂಥ ರಾಗಿ ದೋಸೆ. ನಾವಿಲ್ಲಿ ಪೇಪರ್ ಅವಲಕ್ಕಿನ ಬಳಸಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತೊಂದು ಕಡೆ ತಿರುವು ಹಾಕೋಣ. ಆರಾಮಾಗಿ ಬಂದುಬಿಡುತ್ತೆ. ಸಣ್ಣ ರವೆ ಬಳಸಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮತ್ತೊಂದು ಕಡೆ ತುಪ್ಪವನ್ನು ಹಾಕೋತಾ ಇದ್ದೀನಿ. ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡಬಹುದು ಹಾಗೂ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು. ತುಂಬಾ ರುಚಿಕರವಾಗಿರುತ್ತೆ. ಏನು ಬೇಡ, ಪ್ಲೇನಾಗಿ ಬೇಕು ಅನ್ನೋರು ಈ ರೀತಿ ದೋಸೆನ ಮಾಡ್ಕೊಂಡು ತಿನ್ನಬಹುದು. ಎರಡೂ ಕಡೆಯೂ ತುಂಬ ನೀಟಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಆರಾಮಾಗಿ ದೋಸೆ ಬಂದುಬಿಡುತ್ತೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡೋಣ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಮತ್ತೊಂದು ದೋಸೆ ಹಾಕೋಣ. ತುಪ್ಪ ಹಾಕ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ನಾವು ಬೆಳಗಿನ ಟಿಫನ್ ಅಥವಾ ಸಂಜೆಯ ಊಟಕ್ಕೆ ರೆಡಿ ಮಾಡಬಹುದು. ತುಂಬಾ ಸೂಪರಾಗಿ ಬರುತ್ತೆ. ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ಆರಾಮಾಗಿ ಬೇಯ್ತಾ ಇದೆ. ವೆರಿ ಟೇಸ್ಟಿಯಾಗಿರುವಂತಹ ಕೇವಲ 10 ನಿಮಿಷದಲ್ಲಿ ರಾಗಿ ದೋಸೆನ ಸೂಪರಾಗಿ ಮನೆಯಲ್ಲೇ ಮಾಡ್ಕೊಬಹುದು. ದೋಸೆ ಮಾಡುವಾಗ ನಾವು ಸಣ್ಣ ರವೆನ ಯೂಸ್ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟು ಕೂಡ ಬಳಸಬಹುದು. ರೆಡಿಯಾಗಿದೆ ಫ್ರೆಂಡ್ಸ್. ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ರಾಗಿ ದೋಸೆ ರೆಡಿಯಾಗಿದೆ ಕೇವಲ 10 ನಿಮಿಷದಲ್ಲಿ. ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಹುರುಳಿಕಾಳಿನ ಚಟ್ನಿ ತುಂಬಾ ಸೂಪರ್ ಆಗಿರುವಂಥ ಕಾಂಬಿನೇಷನ್. ನಾನಿಲ್ಲಿ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ದಿಢೀರಾಗಿ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ಈ ರೀತಿಯ ರಾಗಿ ದೋಸೆನ ಮಾಡ್ತೀನಿ. ತುಂಬಾ ಸೂಪರ್ ಆಗಿರುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹೆಲ್ದಿಯಾದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.